ಕೆಲಸ ಹೇಗೆ ಅನ್ನಿಸ್ತಾ ಆಯ್ತಮ್ಮ? ಕೆಲಸ ಏನು ಪರವಾಗಿಲ್ಲ ಆಂಟಿ, ನನಗೇನೋ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಯಿತು ಕೆಲಸ. ನೀವು ಚೆನ್ನಾಗಿದ್ದೀರಾ? ನಿನ್ನೆ ಹೆಂಗೆ ಆಡ್ತಾ ಇದ್ರಿ ಗೊತ್ತಾ ಆಂಟಿ? ನನಗಂತೂ ನೋಡಿ ತುಂಬ ಬೇಜಾರಾಗ್ಬಿಡ್ತು. ಏನಪ್ಪ ಆಂಟಿ ಹೆಂಗಿದ್ದವ್ರು ಹೆಂಗಾಗ್ಬಿಟ್ರು ಅನ್ನಿಸ್ತು. ಬಿಡ, ಮತ್ತೆ ನನಗೇನು ಅನ್ನಿಸ್ತು ಬಿಡು. ಇವಾಗ ಎಷ್ಟು ಇಕ್ಕೊಂಡ್ರೆ ಏನಕ್ಕೆ ಬಂದಂಗೆ, ಎಷ್ಟು ದುಡಿದ್ರೆ ಏನಕ್ಕೆ ಬಂದಂಗೆ, ಸಾಕು. ಇಷ್ಟರಲ್ಲಿ ಎಷ್ಟಾಗುತ್ತಾ ವ್ಯಾಪಾರ ಅಷ್ಟೇ ಸಾಕು. ಎಷ್ಟಿದ್ರೂ ಏನೋ ಪ್ರಯೋಜನ ಇಲ್ಲ. ಯಾವತ್ತಿದ್ರೂ ಒಂದಿನ ಹೋಗೋದೇ. ಒಪ್ಪ ಇಲ್ವನ್ ಪಾಪಣ್ಣ ಅಷ್ಟು ದೊಡ್ಡ ವ್ಯಕ್ತಿ, ಅಷ್ಟು ಸಾಧಾರಣ ಮನುಷ್ಯ, ಅಷ್ಟೊಂದು ಇರೋವಂಥವ್ನು ಅಣ್ಣ. ಇವತ್ತು ನೋಡು ಹೆಂಗೆ ಈ ರೀತಿ ಹೋದ. ಏನು ತಗೊಂಡೋದ ಅಣ್ಣ? ಅಷ್ಟು ಚೆನ್ನಾಗಿ ಆಡಂಬರದ ಮನೆ ಕಟ್ಸಿದ್ದಾನೆ, ಮಕ್ಳು ಓದಿಸಿದ್ದಾನೆ, ಮಕ್ಕಳಿಗೆಲ್ಲ ಅದು ಇದು ಮಾಡ್ತೀನಿ ಅಂತ ಏನೇನೋ ಮಾಡ್ದಾನೆ. ಯಾರಾದರೂ ಏನಾದರೂ ಹೊತ್ಕೊಂಡು ಹೋದ್ರ ಏನಿಲ್ಲ. ಅದಕ್ಕೆ ಮತ್ತೆ ನಾನು ಸರಿಯಾಗಿ ಹೇಳಿ ಬಂದಿದ್ದೀನಿ. ಅವರೆಲ್ಲ ಅಲ್ಕಿಸ್ಕೊಂಡು ನಗವ್ರಂತೆ ನಮ್ಮ ಅಂಗಡಿ ಎದುರುಗಡೆ ಇರೋರು. ಅದಕ್ಕೆ ಈಗ ಬರ್ತಾ ಸರಿಯಾಗಿ ಹೇಳಿ ಬಂದಿದ್ದೀನಿ ನೋಡು. ಅಲ್ಲಿ ನಿಂತ್ಕೊಂಡಿದ್ರು, ಸರಿಯಾಗಿ ಹೇಳಿ ಬಂದಿದ್ದೀನಿ. ಹೋದ್ರು ಹೋಗ್ಲಿ ಹೇಳು, ನಾನು ಬಡ್ಡಿ ತಿಂದಿದ್ದೀನಿ, ನಂದೇನೇನು ₹1 ಹೋಗಿಲ್ಲ, ನಾನು ಮಸ್ತಾಗಿ ತಿಂದಿದ್ದೀನಿ ಅಂತ ಹೇಳಿದೆ. ನನಗೇನಿದೆ ಅನ್ನೋದೇನಿಲ್ಲ, ನಾನು ಇನ್ನೂ ಬೇಜಾನ್ ನನ್ನ ಹತ್ರ ದುಡ್ಡು ಐತೆ ಅಂತ ಹೇಳಿ ಬಂದಿದ್ದೀನಿ. ಅವಳು ಅದನ್ನೇ ಯೋಚನೆ ಮಾಡ್ಕೊಂಡು ಅಂಗಡಿ ತೆಗಿತಾಳೇನೋ ಅಂತ ಹೇಳಿ ಖುಷಿ ಆಗ್ಬಿಟ್ಟೈತೆ ಅವ್ರಿಗೆ. ನೀನು ತಲೆ ಕೆಡಿಸ್ಕೊಬೇಡ, ವ್ಯಾಪಾರ ಮಾಡ್ಕೊಂಡು ಹೋಗಮ್ಮ. ಸರಿ ಆಯ್ತು ಆಂಟಿ, ನಾನೆಲ್ಲ ಚೆನ್ನಾಗೇ ವ್ಯಾಪಾರ ಮಾಡ್ತೀನಿ. ಆಗುತ್ತೆ ಹೇಳಿ ಬಿಡಿ, ನಾನೆಲ್ಲ ಭಾಳ ಚೆನ್ನಾಗಿ ವ್ಯಾಪಾರ ಮಾಡ್ತೀನಿ. ಜನ ಬಳಕೆ ಚೆನ್ನಾಗೇ ಬರ್ತಾ ಇದ್ದಾರೆ ಆಂಟಿ. ಇವಾಗ ನೋಡು, ಇವಾಗಿಂದಕ್ಕೂ ಬಿಡ್ತೈತೆ ಆಂಟಿ. ತುಂಬ ಚೆನ್ನಾಗಿ ಬರ್ತಾ ಇದ್ದಾರೆ ಜನ. ಏನು ನೀವು ನೋಡಿ, ಇಂಥ ಟೆನ್ಷನಲ್ಲಿ ಇರಬೇಕಾದ್ರೆ ನಾನು ಎಷ್ಟು ನೋಡ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿ ನಾನು ಎಷ್ಟೊಂದು ಜನ ಬಂದರೂ ಹ್ಯಾಂಡ್ಲ್ ಮಾಡಿದ್ದೀನಿ ಗೊತ್ತಾ. ಚೆನ್ನಾಗಿ ವ್ಯಾಪಾರ ಏನೋ ಚೆನ್ನಾಗಿ ಆಗಿದೆ. ಎಲ್ಲ ಅಮೌಂಟ್ ಎಲ್ಲ ಕೊಟ್ಟಿದ್ದೀನಿ ಅಂಕಲ್ ಕೈಗೆ. ಹೇಳಮ್ಮ, ₹1 ಮಿಸ್ ಮಾಡಿಲ್ಲ. ಒಳ್ಳೆ ಹುಡುಗಿ, ಚೆನ್ನಾಗಿರೋ ಹುಡುಗಿನೇನೆ ಕರ್ಕೊಂಬಂದಿದೆಯಾ ಕೆಲಸಕ್ಕೆ. ಹೆಂಗ ₹1 ಇಕ್ಕೊಂಬಂದಂಗೆ ಇಷ್ಟ ಆಗಿತ್ತು ಅಂಕಲ್ ಅಂತ ಹೇಳಿ ಎಲ್ಲ ಚೀಟಿ ಬರೆದಿಕ್ಕೊಂಡು, ಎಲ್ಲ ಯಾತ್ಯಾತು ಎತ್ತ ಏನು ಎಲ್ಲ ಚೀಟಿ ಬರೆದಿಕ್ಕೊಂಡು ಹುಡುಗಿ ಮೋಸ ಮಾಡಿಲ್ಲ ಕಣಮ್ಮ. ದುಡ್ಡನ್ನ ಮಾತ್ರ ಮೋಸಿಲ್ಲ. ಅಷ್ಟೇ ಅಂಕಲ್, ನಿಯತ್ತಾಗಿರಬೇಕು. ಕೆಲಸ ಮಾಡೋ ಜಾಗದಲ್ಲಿ ನಾವು ನಿಯತ್ತಾಗಿದ್ದರೆ ನಮಗೆ ಒಳ್ಳೆಯದು. ಮುಂದೊಂದು ದಿನ ಯಾವತ್ತಾದರೂ ನಾವು ಒಳ್ಳೇದು ಆಗುತ್ತೆ. ಅದಕ್ಕೆಪ್ಪ, ನಾವು ಯಾರಿಗೂ ಆಗಲಿ, ನಾವು ಕೆಲಸದ ಜಾಗದಲ್ಲಿ ನಾನು ಯಾವತ್ತೂ ಈ ರೀತಿ ಏನು ಮಾಡೋದಕ್ಕೆ ಹೋಗಲ್ಲ. ನಾನು ಏನೋ ಕೇಳಿದ್ರೆ ಒಂದು 5,000 ದುಡ್ಡಿಲ್ಲ ಕೊಡಿ ಆಂಟಿ ಅಂತ ಹೇಳಿ ಸಾಲವಾಗಿ ಕೇಳ್ಬೋದು. ಅಷ್ಟೇ, ಸಾಲವಾಗಿ ಕೇಳಿ ಸಾಲವಾಗಿ ಇಸ್ಕೊಂಡು ಮತ್ತೆ ವಾಪಸ್ ಕೊಡ್ಬೋದು ನಿಮಗೆ. ಮತ್ತೆ ನಾನು ಈ ರೀತಿ ಕೇಳಿ ಇಸ್ಕೊಬೋದು. ನಂಬಿಕೆ ಇದ್ದರೆ ತಾನೇ ನೀವು ಮತ್ತೆ ಕೊಡೋದು ನನಗೆ. ಅದಕ್ಕೆ ನಾನು ನಿಯತ್ತಾಗಿ ಆಂಟಿ ಕೆಲಸ ಮಾಡೋದು. ನನ್ನ ಮೇಲೆ ತುಂಬ ನಂಬಿಕೆ ಇಡಿ ನೀವು. ನಾನು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ, ನಿಮ್ಗೆ ಒಳ್ಳೇದಾಗುತ್ತೆ. ಏನಕ್ಕ ರೇಣುಕಕ್ಕ ಚೆನ್ನಾಗಾದ? ಚೆನ್ನಾಗಾದೆ ಕಣೋರುಗು. ನಾನೇನು ಭಾಳ ಚೆನ್ನಾಗದೆ. ನನಗೇನಕ್ಕೋ ನಿನ್ನೆ ಸ್ವಲ್ಪ ನನಗೆ ಬೇಜಾರಾದಂಗೆ ಆಯಿತು. ಬೇಜಾರಾಗಬೇಕಾದ್ರೆ ಏನೋ ಒಂದು ಸ್ವಲ್ಪ ಪಾಪಣ ನೆನಪಾಯಿತು. ಅದಕ್ಕೆ ಮಾತಾಡ್ಕೊಂಡೆ ಅಷ್ಟೇ. ಈಗೇನಿಲ್ಲ, ಏನು ತಲೆ ಕೆಡಿಸ್ಕೊಳ್ಳಲ್ಲ ಬಿಡೋ, ಹೋದ್ರು ಹೋಗ್ಲಿ. ಅಂಥದ್ದು ಪಾಪಣ್ಣನಿಂದ ಎಷ್ಟು ಸಹಾಯ ಆಗೈತೆ ಬಿಡೋ. ಏನು ಮಾಡೋಕ್ಕಾಗುತ್ತೆ. ಮತ್ತೆ 9 ದಿವಸದ ಕಾರ್ಯ ಆದಮೇಲೆ ಒಂದ್ಸತಿ ಹೋಗಿ ಕೇಳ್ತೀವಿ. ಕೊಡಲಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ. ಪಾಪಣ್ಣನಿಂದ ನಮ್ಗೆ ಒಳ್ಳೆ ಕೆಲಸ ಆಗೈತೆ, ಒಳ್ಳೇದು ಮಾಡೈತೆ. ಅದಕ್ಕೆ ಬಿಡು, ಹೋದ್ರು ಹೋಗ್ಲಿ ಅಂತ ಸುಮ್ಮನಾದ್ವಿ. ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನಾವೇ ಇರಲ್ಲ ಅಂದಮೇಲೆ ದುಡ್ಡು ಯಾಕಪ್ಪ, ಸಾಕು ಎಷ್ಟಾಗುತ್ತೋ ಅಷ್ಟು ವ್ಯಾಪಾರ ಮಾಡ್ಕೊಂಡು ಆರಾಮಾಗಿ ಇರ್ತೀವಿ ನಾವು. ಇನ್ನೇನು ಮಾಡೋಕ್ಕಾಗುತ್ತಪ್ಪ. ಅವ್ರು ಇನ್ನೇನು ಎಷ್ಟು ಹೊತ್ತು ಕರೆದ್ರು ಗೋಳ್ಗರಿದ್ರು ವಾಪಸ್ ಬರೋಲ್ಲ. ಇವಳು ಅದನ್ನೇ ತಲೆ ಕೆಡಿಸ್ಕೊಂಡು ರಾತ್ರಿಯಲ್ಲೇ ಕೂತ್ಕೊಂಡಿಲ್ಲ. ನಾನು ಸಮಾಧಾನ ಮಾಡಿ ಮನ್ಕೊಳಮ್ಮ ಎಲ್ಲ ಹೇಳ್ದೆ ಬಿಡಿಸಿ. ಈಗ ನಾವು ಸಂಪಾದನೆ ಮಾಡಿದ್ರು ನಾವೇನು ಎತ್ಕೊಂಡು ಹೋಗಲ್ಲ ಕಣೆ, ಬಿಡು ಹೆಂಗಾದ್ರೂ ಮಾಡ್ಕೊಂಬಿಡಿ ಅಂತ ನಾನು ಇರೋದೇ ಹೇಳ್ಬಿಟ್ಟೆ. ಇವಾಗ ಮೊನ್ನೆ ಐಟಮ್ ತಂದಿದ್ದಕ್ಕೂ, ಇವಾಗ ಎಲ್ಲ ಐಟಮ್ ಎಲ್ಲ ತರಿಸೋದಕ್ಕೂ ಅದಕ್ಕೂ ಇನ್ನೂ ಸಾಲ್ಟೇಜ್ ಬರ್ತಾಯಿದೆ ಕಣೆ. ದುಡ್ಡು ನಾವು ಹಾಕಿರೋ ಬಂಡವಾಳ ಜಾಸ್ತಿ ಆಯಿತು. ಇವಾಗ ಇಲ್ಲಿ ನಮಗೇನು ಲಾಭನೂ ಬಂದಿಲ್ಲ, ಏನಿಲ್ಲ. ಇನ್ನೂ ತಂದಿರೋದಕ್ಕಿಂತ ಬಂಡವಾಳ ಹಾಕೋದಕ್ಕಿಂತ ಸ್ವಲ್ಪ ಲಾಸ್ ಆಗ್ತೈತೆ. ನಾನೆಲ್ಲ ಎಣಿಸ್ದೆ, ಅದೆಲ್ಲ ಲಾಸ್ ಆಗ್ತೈತೆ. ಹೆಚ್ಚು ಕಡಿಮೆ ಹಿಂಗೆ ಒಡವೆ ಇಕ್ಕಿ ತರ್ಸಪ್ಪ. ಸ್ವಲ್ಪ ದಿನ ಹಂಗೇನೆ ಅವೇನಪ್ಪ ರಘು. ಲಾಸ್ ಆಯಿತು ಅಂತ ಹೇಳಿ ಒಂದೇ ಸತಿ ಬಾಕ್ಲು ಮುಚ್ಚಿದ್ರೆ ಎದುರಿಗೆ ಇರೋರಿಗೆ ಸದ್ರ ಆಗೋದಿಲ್ವಾ? ಸ್ವಲ್ಪ ದಿನ ಹಂಗೆ, ಆಮೇಲೆ ಹೋಗ್ತಾ ಚೆನ್ನಾಗಿ ಲಾಭ ಬರುತ್ತೆ ಬಿಡು, ತಲೆ ಕೆಡಿಸ್ಕೋಬೇಡ. ಯಾವುದೇ ಆಗಲಿ ಆಂಟಿ, ಕೈ ಹಾಕಿದ ತಕ್ಷಣ ಸಕ್ಸಸ್ ಆಗಲ್ಲ. ಸ್ವಲ್ಪ ದಿನ ವೆಯ್ಟ್ ಮಾಡಬೇಕು. ಇನ್ನೂ ನೀವು 1 ತಿಂಗಳಾಗಿಲ್ಲ ಅಂತೀರಾ, ಅಲ್ಲಿ ಲಾಸ್ ಆಗುತ್ತೆ ಅಂತಂದರೆ ಯಾರಾದರೂ ಏನಂತಾರೆ, ಇಂಥ ಸಂಪತ್ತಿನ ಏನು ಕಿಕ್ಕಕ್ಕೆ ಹೋಗಿದ್ರು ಅಂತಾರೆ. ಅದೇ ಅಕ್ಕ, ನೋಡ್ರಿ ಇನ್ನೂ ಸ್ವಲ್ಪ ದಿನ ನಿಮ್ಗೆ ಹೇಗೆ ಅನ್ನಿಸ್ತೆ. ಯಾಕೆ ಲಾಸ್ ಆದರೆ ಮಾಡೋಕ್ಕೆ ಹೋಗ್ಬಾರ್ದು ಸುಮ್ಮನೆ. ಯಾಕೆ ಇವಾಗ ನಿಮ್ದು 15 ಲಕ್ಷ ದುಡ್ಡು ಬೇರೆ ಹೋಗೈತೆ ಪೈಲ್ವಾನ್ ಪಾಪನೂ ಕೊಟ್ಟು. ಇವಾಗ ನೀವು ಅಂಗಡಿನೂ ಈ ರೀತಿ ಮಾಡ್ಕೊಂಡ್ರೆ ಏನು ಮತ್ತೆ ನೀವು ಬೀದಿಗೆ ಬೀಳ್ಬೇಕಾಗುತ್ತೆ. ಯಾಕೆ ಬೇಕು, ನೋಡ್ಕೊಂಡು ಮಾಡಿರಿ. ಅಲ್ಲ, ನಾವು ಹಾಕಿರೋ ಬಂಡವಾಳ ಜಾಸ್ತಿ ಹಾಕಿದ್ವಿ. ಇವಾಗ ನೋಡಿದ್ರೆ ಎಲ್ಲ ಐಟಮ್ ತರಕ್ಕೆ ದುಡ್ಡೇ ಸಾಲದು ಬರುತ್ತೆ ಅಮ್ಮಂಗೆ ಆಗ್ತೈತಿ. ಹೆಂಗವಾಗ ಪೈಲ್ವಾನ್ ಪಾಪಣ್ಣಂದು ಬಡ್ಡಿ ಬರೋದಪ್ಪ. ಬಡ್ಡಿ ಬರೋದ್ರಿಂದನ ಏನೋ ಕಾಣ್ತಾ ಇರಲಿಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಾವು ಅದೇ ಧೈರ್ಯದ ಮೇಲೆ ಇದ್ದಿದ್ದು. ಬಿಡು, ಬಡ್ಡಿ ಬರುತ್ತೆ, ದುಡ್ಡು ಐತೆ ನಮ್ಗೆ, ಆ ದುಡ್ಡು ಐತೆ, ಅದೇ ಸಾಕು, ಇದೇನು ಸುಮ್ಮನೆ ಶಾಂಪಲಿಗಿರಲಿ ಅಂತ ಸುಮ್ಮನೆ ಅಂತ ಹೇಳಿ ಮಾಡಿದ್ದಂಗೆ. ಇವಾಗ ನೋಡು ಹೆಂಗಾಯ್ತು. ಅಲ್ಲ ನೋಡು, ಹಿಂಗಾಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಪೈಲ್ವಾನ್ ಪಾಪಣ್ಣ ಹಿಂಗೆ ಆಗ್ತಾನೆ ಅಂತ ಹೇಳಿ. ನನಗಂತ ಈ ವಿಷಯ ಕೇಳಿಬಿಟ್ಟು ಸಡನ್ನಾಗೆ
ತುಂಬ ಬೇಜಾರಾಯಿತು. ಏನು ಮಾಡೋದು? ಪಾಪ ಅಷ್ಟು ಪಡ್ಕೊಂಬಂದಿದ್ದ ಅನಿಸುತ್ತೆ. ಯಾರೇ ಆಗಲಿ ಅನ್ನೋದ್ ಋಣ ಅಷ್ಟಕ್ಕಿತ್ತು ಅನಿಸುತ್ತೆ. ಅನ್ನೋದ್ ಋಣ ಅಷ್ಟಕ್ಕಿದ್ಬಿಟ್ರೆ ಒಟ್ಟು ಹೋಗ್ತಾ ಇರ್ಬೇಕು, ನಾನಾಗಲಿ ನೀನಾಗಲಿ ಅಷ್ಟೇ. ಯಾವತ್ತೇ ಆಗಲಿ ಈಗ ಯಾವತ್ತು ದೇವರು ಕರ್ಕೋಬೇಕು ಅಂತ ಇರ್ತಾನೆ ಅವತ್ತು ಹೋಗ್ಬಿಡ್ಬೇಕು ನಾವು. ಏನು ಮಾಡೋಕ್ಕಾಗಲ್ಲ, ನಮ್ಮದು ಎಲ್ಲ ಮುಗೀತಿದ್ದಂಗೆ ಬಾರಪ್ಪ ನೀನು ಮುಗೀತು, ನಿನ್ನ ಬುತ್ತಿ ಗಂಟು ಅಂತ ಕರ್ಕೊಬಿಡ್ತಾನೆ ದೇವರು. ಸುಮ್ಮನಿರಪ್ಪ, ಪೈಲ್ವನ್ ಪಾಪಣ್ಣನ ಇನ್ಮೇಲಿಂದ ಮರಿಬೇಕು. ಅದ್ರ ಸುದ್ದಿನೇ ಎತ್ತಬೇಡ ನೀನು, ಆಗ್ಲಲ್ಲ. ಅದು ಬಿಟ್ಟು ಇನ್ನು ಕೆಲಸ ನೋಡ್ಕೊಳ್ಳೋಣ ಬಾ. ಅದಕ್ಕೆ ಅವನಿಗೂ ಸರಿಯಾಗಿ ಹೇಳಿ ಬಂದು ತಿನ್ಕೊಳ್ಳೋರೋಗು. ನೆನ್ನೆ ನಗಾಡೋಣಂತೆ ನೋಡು, ನನಗೆ ಬಂದಿರೋ ಪರಿಸ್ಥಿತಿನೇ ಅವನಿಗೂ ಒಂದಲ್ಲ ಒಂದಿನ ಬತ್ತೈತೆ. ಆದರೆ ಇನ್ನು ನಗಾಡೋದಲ್ಲ. 15,000 ದುಡ್ಡಿಗೋಸ್ಕರ ಯಮ್ಮ ಅಂಗಡಿ ಇಟ್ಲು, ಇವಾಗ ಹೋಯ್ತು 15 ಲಕ್ಷ ದುಡ್ಡು ಅಂತ ಹೇಳಿ ಹಂಗೇನೆ ಆಡ್ಕೊಂಡು ನಗ್ತಾ ಇದ್ದಂತೆ. ನನಗೆ ಬಂದಿರೋ ಪರಿಸ್ಥಿತಿನೇ ಅವನಿಗೂ ಒಂದಲ್ಲ ಒಂದಿನ ಬರ್ತಾ ಇರುತ್ತೆ, ನೋಡ್ತಾ ಇರು. ಮುಂದೆ ಅವನಿಗೂ ಒಂದಲ್ಲ ಒಂದಿನ ಇಂಥದ್ದು ಬಂದೇ ಬರುತ್ತೆ. ಆಗ್ಲೆಲ್ಲ ಹೇಳಕ್ಕೆ ಹೋಗ್ಬಿಡ. ಅವಾಗ ಕೈ ನೆನ್ನೆ ಹೆಂಗಾಗಿತ್ತು ಒಂಥರ ತಲೆ ಕೆಡಿಸ್ಕೊಂಡು ನಾನು ಅದೇ ಮೆಂಟ್ಲಾಗೈತೇನೋ ಅಂತ ಅನ್ಕೊಂಡು. ಇವಾಗ ಹೆಂಗೋತ ಚೆನ್ನಾಗೈತಿ, ಒಂಥರ ಭಯ ಆದಂಗೆ ಆಗ್ತು ನೆನ್ನೆ ಒಕ್ಕ ಆಡೋದು ನೋಡಿದ್ರೆ. ನಾನೇನೇನಕ್ಕೆ ಮೆಂಟ್ಲಾಗನಪ್ಪ, ಏನೋ ಅಣ್ಣ ಬಂದಂಗೆ ಆಯಿತು ಒಂಥರ ಅದೇ ಸಮಯಕ್ಕೆ ಬರೋದ, ಅದೇ ಒಂಥರ ನೆನಪಿಕ್ಕೊಂಡಂಗೆ ಇಟ್ಕೊಂಡು ನನಗೆ ಆ ರೀತಿ ಆಗಿತ್ತು ಅಷ್ಟೇ. ನನಗೇನು ಅದೇನು ನನಗೇನೇನು ಅಷ್ಟೊಂದು ತಲೆ ಕೆಡಿಸ್ಕೊಂಬಲ್ಲ, ನಾನು ಸುಮ್ಮನೆ ಆಗ್ತೀನಿ. ನಾನು ಯಾವತ್ತೂ ಅಷ್ಟೊಂದು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಯಾವುದ್ರ ಬಗ್ಗೆ ಆಗಲಿ. ಅಲ್ಲ ಭಯ ಆಗಿತ್ತು, ಮೆಂಟ್ಲಲ್ಲ ಅಲ್ಲ ಭಯ ಆದಂಗೆ ಆಗಿತ್ತು ನಮ್ಗೆ ಅಕ್ಕ. ಇಪ್ಪಟ್ಟು ನಾನು ಏನು ತಲೆ ಕೆಡಿಸ್ಕೊಂಬಲ್ ಕಣಪ್ಪ, ಕೂಲಾಗಿರ್ತೀನಿ ಅಷ್ಟೇ. ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ, ಆಗಿದ್ದಾಗಲೇ ಹೋಗಿದ್ದೋಗ್ಲಿ. ಇನ್ಮೇಲಿಂದ ನಾನು ನೋಡು ಯಾವುದ್ರಲ್ಲಿ ಹೆಂಗಿರ್ತೀನಿ ನೋಡಪ್ಪ. ಅಮ್ಮ ಎಷ್ಟೊಂದು ದುಡ್ಡು ಕಳ್ಕೊಂಡ್ರೆ ಹೆಂಗಿದ್ದಾಳೆ ಅಂತ ಅನ್ಕೋಬೇಕು. ಪಾಪ ನಂದೇನು ಹೋದ್ರೂ ಹೋಗ್ಲಿ, ನನಗೇನು ದೇವ್ರು ಎಲ್ಲೋ ಕೊಡ್ತಾನೆ ಅಂತ ಅನ್ನು. ಆದರೆ ಪಾಪ ಒಜ್ಜಿದ್ದೇನೆ ತುಂಬಾ ಒಂಥರ ಬೇಜಾರು. ಹಸಿದ್ದಜ್ಜ ಅಂದು ಸ್ವಲ್ಪ ನೆನೆಸ್ಕೊಂಡ್ರೆ ಅವು ಪಾಪ ಮಗ ಬೇರೆ ನೋಡ್ಕೊಂಬಲ್ಲ. ಅವು ಪಾಪ ಉಂಬಲ್ಲ ತಿಂಬಲ್ಲ ಏನಿಲ್ಲ, ಕುಡಿತಾವೆ. ಕುಡಿಕ ಅವನಿಗೆ ಬಡ್ಡಿ ಕೊಟ್ಟೇವಿ. ಬಡ್ಡಿ ಕೊಡ್ತಾನೆ ಅಂತ ಹೇಳಿ ಅವನಂಗೆ ಬಾಡಬಾರ್ದು ಕಣೋ. ಅವ ಅಣ್ಣಗೆ ಏನು ಬಂದಿತ್ತಂದರೆ ಆ ರೀತಿ ಮಾಡ್ಕೋಬಾರ್ದಾಗಿತ್ತು. ಹೇಳ್ಪೈಲ್ವನ್ ಪಾಪಣ್ಣ ಎಷ್ಟು ಧೈರ್ಯಸ್ತ, ಎಷ್ಟು ಜನ ಎಷ್ಟು ನಂಬಿದ್ರು. ಸಾಧಾರಣ ಮನುಷ್ಯ ಅಂತ ನಂಬಿದ್ರು, ಒಂದು ಬಟ್ಟೆ ಇಕ್ಕೊಳ್ತಿರ್ಲಿಲ್ವಲ್ಲ, ಆ ರೀತಿ ಇದ್ದವನು ನಂಬಿದ್ರಲ್ಲ ಜನ. ಅದೇ ಅವನು ಈ ರೀತಿ ಮಾಡ್ಕೋಬಾರ್ದಾಗಿತ್ತು. ಮಾಡ್ಕೊಂಡಿದ್ದು ಎಲ್ರಿಗೂ ಬೇಸರ ಆಯಿತು. ಬನ್ನಿ ಆಂಟಿ, ಎಷ್ಟು ಮಾತಾಡಿದ್ರು ಅಷ್ಟೇ, ಅವ್ರೇನು ವಾಪಸ್ ಬರೋ ಆಗಿಲ್ಲ. ಸುಮ್ಮನೆ ಅವ್ರ ಬಗ್ಗೆ ಯಾಕೆ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಳ್ತೀರಾ? ಬನ್ನಿ, ಯಾರಾದರೂ ಅಂಗಡಿಗೆ ಬರ್ತಾರೆ, ಕೂತ್ಕೊಂಬನ ಇಲ್ಲಿ, ನಾನು ಇಲ್ಲಿ ಫ್ರಂಟಲ್ಲಿ. ಸರಿ ಆಮೇಲೆ ಚೇರ್ ಹಾಕ್ಕೊಂಡು ಊಟ ಒಂದು. ಇವಾಗ ನಿನ್ನ ನೋಡಿ ಎಷ್ಟೋ ಜನ ಬರ್ತಾರೆ. ಹೆಂಗೊತ್ತ ಬಂದಿದೆಯಾ, ಇನ್ನೇನು ಮಾಡೋಕ್ಕಾಗುತ್ತೆ. ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಸರಿ ಆಯ್ತು ಕೂಕಳಮ್ಮ. ಹೆಂಗ ಒಳ್ಳೆ ಹುಡುಗಿ, ನಿನ್ನ ನಮ್ಗೆ ಒಳ್ಳೆ ಕೆಲ್ಸಕ್ಕೆ ಒಳ್ಳೆ ಹುಡುಗಿನೇ ಸಿಕ್ತೆ. ಹೆಂಗತ್ತ ನೀನು ಸಿಕ್ಕಿದ್ದು ನಮಗೆ ಅನುಕೂಲನೇ ಆಯ್ತು. ಬಿಡತ್ತ ಹೆಂಗಾಯ್ತು ನಡಿ, ಇನ್ನು ಕೆಲಸ ಮಾಡ್ಕೊಂಬಂದು ನಡಿಯಪ್ಪ. ಹೋದಾರ ಇನ್ನೇನು ಎಷ್ಟೋ ಅವ್ರ ಬಗ್ಗೆ ಯೋಚನೆ ಮಾಡಿದ್ರೆ ಏನು ಮಾತಾಡೋರು ಏನು ಬರೋಂಗಿಲ್ಲ. ನಮ್ಮ ಪಾಡಿಗೆ ನಾವು ಸೆನಕ್ಕಿರ್ಬೇಕಷ್ಟೇ. ಅದರಲ್ಲ ವೀಕ್ಷಕರೇ, ನಾನೊಂದು ಗಟ್ಟಿ ನಿರ್ಧಾರ ಮಾಡ್ಕೊಂಡಿದ್ದೀನಿ. ಪೈಲ್ವನ್ ಪಾಪಣ್ಣ ಇನ್ನು ಬರೋದಿಲ್ಲ ಅಂತ ಹೇಳಿ ಇನ್ಮೇಲೆ ಚೆನ್ನಾಗಿ ದುಡ್ಡು ಅಷ್ಟೇ ದುಡ್ಡು ಸಂಪಾದನೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ನಾನು. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.